ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕ ಗಂಗಾವತಿ ಇವರ ನೇತೃತ್ವದಲ್ಲಿ ಇಂದು ದಿನಾಂಕ 11/7/2024ರಂದು ನೌಕರರ ಬೇಡಿಕೆಗಳಾದ 7ನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸುವುದು, ಎನ್ಪಿಎಸ್ ರದ್ದುಪಡಿಸಿ ಓಪಿಎಸ್ ಅನ್ನು ಜಾರಿಗೆ ತರುವುದು ಹಾಗೂ ನಗದು ರಹಿತ ಚಿಕಿತ್ಸೆ ಒದಗಿಸುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸುವಂತೆ ಮಾನ್ಯ ತಹಶೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಗಂಗಾವತಿ ಇವರುಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ನಿಗದಿಪಡಿಸಲಾಗಿದೆ. ಉಚಿತ ಆರೋಗ್ಯ ಚಿಕಿತ್ಸೆಗೆ ಒಂದು ಯೋಜನೆಯನ್ನ ಜಾರಿ ತರಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಾಸ್ತಾವಿಕವಾಗಿ ನಮ್ಮ ಕಾರ್ಯದರ್ಶಿಗಳಾದಂಥ ಉಮೇಶ್ ಅವರು ಎರಡು ಮಾತುಗಳನ್ನು ಆಡಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ನೌಕರರ ಸಂಘಕ್ಕೆ ಆತ್ಮೀಯರೇ, ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿರೋದು ನಮ್ಮೆಲ್ಲರಿಗೆ ಗೊತ್ತಿರುವಂತಹ ವಿಷಯ. ವಿಶೇಷವಾಗಿ ಮೊನ್ನೆಯ ದಿನ ಮಾನ್ಯ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಸರ್ ಅವರು 7ನೇ ತಾರೀಕಿನ ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕಾರ್ಯಕಾರಿಣಿ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವೀಗಾಗಲೇ ಈ ಒಂದು 7ನೇ ವೇತನ ಆಯೋಗದ ಕುರಿತು ಸಾಕಷ್ಟು ಮನವಿಗಳನ್ನು ಸಲ್ಲಿಸಲಾಗಿತ್ತು, ಜೊತೆಗೆ ಮಹಾ ಸಮ್ಮೇಳನವನ್ನು ನಡೆಸಲಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅವುಗಳು ಹಾಗೆ ಮುಂದಕ್ಕೆ ಹೋಗ್ತಾ ಇದೆ. ಆದುದರಿಂದ ಮತ್ತೊಂದು ಸಲ ನಾವು ಮಾನ್ಯ ಶಾಸಕರಿಗೂ, ತಾಲೂಕು ದಂಡಾಧಿಕಾರಿಗಳಿಗೂ, ಜಿಲ್ಲಾಧಿಕಾರಿಗಳಿಗೂ ಮತ್ತು ಸಚಿವರುಗಳಿಗೂ ಸಹ ನಾವು ಈ ಮನವಿಯನ್ನು ಸಲ್ಲಿಸೋಣ ಅಂತ ಒಂದು ರೂಪುರೇಷೆಗಳನ್ನು ಮಾಡಿರೋದ್ರಿಂದ ಈ ಪ್ರಥಮ ಹಂತದಲ್ಲಿ ನಾವು ತಾಲೂಕಾ ದಂಡಾಧಿಕಾರಿಗಳಿಗೂ ಮಾನ್ಯ ಶಾಸಕರಿಗೂ ಸಹ ಇವತ್ತು ಮನವಿಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ನಮಗೆ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಅಂದರೆ 7ನೇ ವೇತನ ಆಯೋಗ. ಬಹಳಷ್ಟು ದಿನಗಳ ಸುಮಾರು 19 ತಿಂಗಳುಗಳಾಗಿದ್ರೂ ಸಹ ವೇತನ ಆಯೋಗ ನಮಗೆ ಇನ್ನೂ ರಚನೆ ಆಗಿರುವುದಿಲ್ಲ, ಜಾರಿಯಾಗಿರುವುದಿಲ್ಲ. ಹಾಗಾಗಿ ನಾವು ಇದರ ನಮ್ಮ ಬೇಡಿಕೆಗಳನ್ನು ನಾವೀಗ ಒತ್ತಾಯ ಮಾಡೋದ್ರ ಜೊತೆಗೆ ಅವುಗಳನ್ನು ಪಡೀಲೇಬೇಕಾಗಿದೆ. ಮತ್ತು NPS ಇಂದ OPSಗೆ ಇದ್ರ ಪ್ರಮುಖವಾಗಿರ್ತಕ್ಕಂತಹ ಇದನ್ನು ಸಹ ಒಂದು ಅದು ಜಾರಿಯಾಗಲೇಬೇಕು. ಮತ್ತು ನಮಗೆ ನಗದು ರಹಿತ ಚಿಕಿತ್ಸೆಗೆ ಜ್ಯೋತಿ ಸಂಜೀವಿನಿ ಒಂದು ಕಾರ್ಯಕ್ರಮವನ್ನು ನಿಗದಿಯಾಗಿರೋದ್ರಿಂದ ಅದನ್ನು ಜಾರಿಗೆ ಬರಲೇಬೇಕಾಗಿದೆ. ಇವು ನಮ್ಮ ಪ್ರಮುಖ ಬೇಡಿಕೆಗಳಾಗಿರೋದ್ರಿಂದ ನಾವೆಲ್ಲರೂ ಈ ಒಂದು ಒತ್ತಾಯದ ಮಾಡೋದ್ರ ಜೊತೆಗೆ ಅವೆಲ್ಲವುಗಳನ್ನ ನಾವು ಪಡೆದುಕೊಳ್ಳೋಣ ಮತ್ತು ಎಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾ ಈ ಒಂದು ಎಲ್ಲ ವೃಂದ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರುಗಳಿಗೂ ಮತ್ತೊಮ್ಮೆ ತಮ್ಮೆಲ್ಲರೂ ಬಂದಿರೋದಕ್ಕಾಗಿ ನಮಗೆ ಮತ್ತಿಷ್ಟು ಶಕ್ತಿ ಬಂದಿದೆ ಮತ್ತು ಒಗ್ಗಟ್ಟಾಗಿದೆ ಅನ್ನೋದು ಇಲ್ಲಿ ತೋರಿಸಿಕೊಡುತ್ತಾ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ನಮ್ಮ ನೌಕರ ಸಂಘದ ನಿರ್ದೇಶಕರುಗಳಿಗೂ, ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು, ಬೇಕೇ ಬೇಕು. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತ ಗಾಲಿ ಜನಾರ್ದನ್ ರೆಡ್ಡಿ ಅವರ ಆಪ್ತ ಸಹಾಯಕರಾಗಿರುವಂತ ಪ್ರವೀಣ್ ಕುಮಾರ್ ಅವರನ್ನ ಎಲ್ಲರ ಪರವಾಗಿ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮಾನ್ಯರೇ, ಈಗಾಗಲೇ ಅನೇಕ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಗಳು ನಡೆದಾಗ ಇವು 3 ಪ್ರಮುಖ ಬೇಡಿಕೆಗಳು. ಒಂದು, 7ನೇ ವೇತನ ಆಯೋಗವನ್ನು ಜಾರಿಗೊಳಿಸಬೇಕು. ಎರಡನೇದು, NPS ರದ್ದಾಗಬೇಕು, OPS ಅನ್ನು ಜಾರಿಗೆ ತರಬೇಕು. ಜೊತೆಗೆ ಇವತ್ತು 6 ಲಕ್ಷ ನೌಕರರ ರಾಜ್ಯದಲ್ಲೇನಿದ್ದೀವಿ, ನೌಕರರ ಕುಟುಂಬಕ್ಕೆ ನಗದು ರಹಿತ ಆರೋಗ್ಯ ಚಿಕಿತ್ಸೆ ಯೋಜನೆಯನ್ನ ಅಂದರೆ ಆರೋಗ್ಯ KASS ಅಂತಕ್ಕಂಥ ಒಂದು ನಾಮದೊಂದಿಗೆ ಆ ಒಂದು ಯೋಜನೆಯನ್ನ ಸುಮಾರು 2 ವರ್ಷಗಳಿಂದ ಅದನ್ನ ಕ್ರಿಯಾ ಯೋಜನೆ ಮಾಡಿ ಅದನ್ನ ಸಾಕಷ್ಟು ರೀತಿಯಲ್ಲಿ ಸರ್ಕಾರ, ಆರ್ಥಿಕ ಇಲಾಖೆ ಜೊತೆಗೆ ರಾಜ್ಯ ಸಂಘ ಚರ್ಚೆ ಮಾಡಿ ಅದನ್ನ ಈಗಾಗಲೇ ಇಂದಿನ ಸರ್ಕಾರ ಮುಖ್ಯಮಂತ್ರಿ ಆಗಿರುವಂತ ಸನ್ಮಾನ್ಯ ಬೊಮ್ಮಾಯಿ ಅವರು ಅದಕ್ಕೆ ಚಾಲನೆ ಕೊಟ್ಟದ್ದನ್ನ ನಾವು ನೀವೆಲ್ಲ ಕಂಡುಕೊಂಡಿದ್ದೀವಿ.
ಈ 3 ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಈ 3 ಪ್ರಮುಖ ಬೇಡಿಕೆಗಳು ಇವತ್ತಿನ ಎಲ್ಲವೂ. ಆಮೇಲೆ ಈ 3 ಪ್ರಮುಖ ಬೇಡಿಕೆಗಳು ರಾಜ್ಯ ಸರ್ಕಾರಿ ನೌಕರರ ಹಿತವನ್ನ, ಜೊತೆಗೆ ಆ ಕುಟುಂಬದ ಕಲ್ಯಾಣವನ್ನ ಮತ್ತು ಕಾರ್ಯದಲ್ಲಿ ದಕ್ಷತೆಯನ್ನು ಹೆಚ್ಚಿಸುವಂತ ಒಂದು ಬೇಡಿಕೆಗಳಾಗಿರುವುದರಿಂದ ಈ 3 ಬೇಡಿಕೆಗಳ ಸಲುವಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲ ನೌಕರರ ಒಂದು ಒತ್ತಾಸೆಯ ಮೇರೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸರ್ಕಾರಕ್ಕೆ ಒತ್ತಾಯ ಮಾಡಿದಾಗ ನವೆಂಬರ್ 26, 2022 ಆಯೋಗ ರಚನೆ ಆಯಿತು. ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆಯಾದಾಗ ಬರುವಂತ ಒಂದು ಆಯೋಗ ರಚನೆ ಆದ ತಕ್ಷಣ 6 ತಿಂಗಳ ಅವಧಿ ಬೇಕು. ಆ 6 ತಿಂಗಳಲ್ಲಿ 4.5 ತಿಂಗಳಲ್ಲಿ ನೀತಿ ಸಂಹಿತೆ ಶಾಸಕರು ಅಂದ್ರೆ MLA ಎಲೆಕ್ಷನ್ ನೀತಿ ಸಂಹಿತೆ ಜಾರಿಯಾಯಿತು. ಆ ನೀತಿ ಸಂಹಿತೆ ಜಾರಿಯಾದರೂ ಸಹ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಸಂಘ ಒಂದು ದಿಟ್ಟ ನಿರ್ಧಾರವನ್ನು ತಗೊಳ್ತು. ತಮ್ಮೆಲ್ಲರ ಒಂದು ಸಹಕಾರದಿಂದ ಒಂದು ದಿನಲ್ಲ ಅನಿರ್ದಿಷ್ಟ ಮುಷ್ಕರ ಕರೆಯನ್ನು ಕೊಡ್ತು. ಯಾಕೆ ಕೊಡ್ತು? 7ನೇ ವೇತನ ಆಯೋಗವನ್ನ ಪಡ್ಕೊಳ್ಬೇಕು, NPS ರದ್ದುಗೊಳಿಸಬೇಕು, OPS ಅನ್ನು ಜಾರಿಗೆ ತರಬೇಕು, ಪ್ರತಿ ನೌಕರರ ಕುಟುಂಬದ ಸದಸ್ಯರಿಗೂ ಉಚಿತ ಆರೋಗ್ಯ ಚಿಕಿತ್ಸೆ ಸಿಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಕರೆ ಕೊಟ್ಟಾಗ ಅವತ್ತು ಸರ್ಕಾರ, ತಮಗೆಲ್ಲ ಗೊತ್ತಿದೆ, ನಾವು ಒಂದು ದಿನ ಮುಷ್ಕರ ಮಾಡಿದಾಗ ಸಾಯಂಕಾಲದಿಂದ ನಮ್ಮ ರಾಜ್ಯಾಧ್ಯಕ್ಷರ ನಿಯೋಗ ಮುಖ್ಯಮಂತ್ರಿಯವರ ಜೊತೆಯಲ್ಲಿ ಸತತ ಸಂಪರ್ಕ ಮತ್ತು ಚರ್ಚೆ ಬೆಳಕು ಅರಿವರೆಗೂ ನಡೀತು. ಅದರ ಫಲಪ್ರದವಾಗಿ ನಾವು 17% ಆಯರನ್ನ, ಜೊತೆಗೆ NPS ಅನ್ನು ರದ್ದುಗೊಳಿಸಬೇಕು, OPS ಜಾರಿಯನ್ನು ತರಬೇಕು ಅನ್ನೋದಕ್ಕೆ ಅಧಿಕಾರಿಗಳ ಒಂದು ಸಮಿತಿಯನ್ನ ತಾರ್ಕಿಕವಾಗಿ ಆದೇಶವಾಯಿತು. 2 ಆದೇಶಗಳನ್ನು ತಗೊಂಡು ಅವತ್ತು ಮುಷ್ಕರವನ್ನು ಇಲ್ಲಿಗೆ ತಗೊಂಡಿದ್ದೀವಿ.